ಹಲೋ ನಮಸ್ಕಾರ. 3 ಸೌತೆಕಾಯಿ ತೆಗೆದ್ಬಿಟ್ಟು ತೊಳೆದು ಹೆಚ್ಚಿಟ್ಕೊಳ್ಳಿ. ಆಮೇಲೆ 1 ತೆಂಗಿನಕಾಯಿಯ ತುರಿಯನ್ನು ತಗೊಳ್ಳಿ. 2 ಕಪ್ ಇಡ್ಲಿ ರವೆ, ಅದನ್ನು ಬಿಸಿ ಆಗೋ ತನಕ ಜಸ್ಟ್ ಹುರಿದ್ರೆ ಸಾಕು, ತುಂಬ ಹುರಿಯೋದು ಬೇಡ. ಅರ್ಧ kg ಬೆಲ್ಲವನ್ನು ಕರಗಿಸಿಟ್ಕೊಳ್ಳಿ. ಆಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿ, ಈ ರೀತಿ ಬೆಲ್ಲ, ಸೌತೆಕಾಯಿ ಮತ್ತು ತೆಂಗಿನಕಾಯಿ ತುರಿ, ಆಮೇಲೆ ಈ ರವೆಯನ್ನು ಹಾಕಿ ಗಟ್ಟಿ ಆಗೋ ತನಕ ಕಾಸ್ಕೊಳ್ಳಿ. ಈ ರೀತಿ ಗಟ್ಟಿ ಆದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಎಣ್ಣೆ ಹಾಕಿಬಿಟ್ಟು ಈ ರೀತಿ ಎಲೆಗೆ ಹಚ್ಕೊಬಿಟ್ಟು ಸ್ಪ್ರೆಡ್ ಮಾಡಿ, ಆಮೇಲೆ ಈ ಮಾಡಿಟ್ಕೊಂಡಿರುವಂತಹ ಈ ಸೌತೆಕಾಯಿ ಕಡುಬಿನ ಹೂರ್ಣವನ್ನು ಇದಕ್ಕೆ ಸ್ಪ್ರೆಡ್ ಮಾಡಿ ಅಪ್ಲೈ ಮಾಡಿ, ಆಮೇಲೆ ಎಲ್ಲ ಎಲೆಗೂ ಸಹ ಇದೇ ರೀತಿ ಮಾಡಿ ಒಂದು ಕಡೆಗೆ ಇಟ್ಕೊಳ್ಳಿ. ಇಡ್ಲಿ ಕುಕ್ಕರ್ನಲ್ಲಿ ಮಾಮೂಲಿ ಕೆಳಗಡೆ ನೀರು ಹಾಕಿಬಿಟ್ಟು ತೂತಿರುವ ಪಾತ್ರೆ ಇದ್ದರೆ ಇಟ್ಬಿಟ್ಟು 15 ನಿಮಿಷ ಇಡ್ಲಿ ಥರ ಬೇಯಿಸ್ಕೊಂಡ್ರೆ ರುಚಿಯಾದ ಕಡುಬು ಸಿದ್ಧವಾಗುತ್ತೆ. ರೆಸಿಪಿ ಬೇಕಿದ್ರೆ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಕಾಮೆಂಟ್